ಇವತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಏನು ಮತಿಭ್ರಮೆ ಆಗಿದೆ, ಹುಚ್ಚಿಡ್ದಿದೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಅವರ ಆತ್ಮಸಾಕ್ಷಿಯಲ್ಲಿ ಅವ್ರಿಗೆ ಅನಿಸ್ತಾ ಇದೆ ನಾವು ತಪ್ಪು ಮಾಡಿದೀವಿ ಅನ್ನುವಂತ ಸಾಕ್ಷಿ ಅವ್ರನ್ನ ಕಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದವ್ರಿಗೆ. ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಮನಸ್ಸಲ್ಲಿ ರಾಮನ ಹುಂಡಿ ತುಡುಗ್ ಮಾಡಿದ್ದು ತಪ್ಪಾಯಿತು ಅನ್ನೋಂತ ಆತ್ಮಸಾಕ್ಷಿ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದು ತಪ್ಪು ಅನ್ನುವಂತ ಒಂದು ನೋವು ಕಾಡ್ತಾ ಇರೋದ್ರಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಅಪಕೀರ್ತಿ ಹೊಂದಿದೆ. ಆ ಕಾರಣಕ್ಕಾಗಿ ಇವತ್ತು ರಾಷ್ಟ್ರದ ವಿರೋಧ ಪಕ್ಷದ ನಾಯಕರು ಮತ್ತು ರಾಷ್ಟ್ರದ ಅತ್ಯುನ್ನತ ನಾಯಕ ಅನಿಸ್ಕೊಂಡಂತ ರಾಹುಲ್ ಗಾಂಧಿ ಅವ್ರನ್ನ ಕೊಲೆ ಮಾಡ್ತೀವಿ, ಅವ್ರ ಕುಟುಂಬವನ್ನ ನಾಶ ಮಾಡ್ತೀನಿ ಅನ್ನೋಂತ ಮಾತನ್ನ ಈ ಬಿಜೆಪಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ ಅನ್ನುವಂತ ನಾಯಕರು ಇವತ್ತು ಆ ಬೆದರಿಕೆಯನ್ನು ಹಾಕಿದ್ ನೋಡಿದ್ರೆ ನಮಗೆ ಅಸಹ್ಯ ಅನಿಸ್ತಾ ಇದೆ. ಯಾಕಂದ್ರೆ ಶಾಸಕರಾದವರು, ಜನಪ್ರತಿನಿಧಿ ಆದವರು ಸಾರ್ವಜನಿಕವಾಗಿ ಈ ರೀತಿ ಬಹಿರಂಗ ಹೇಳಿಕೆ ಕೊಡೋದ್ರಿಂದ ಕ್ರಿಮಿನಲ್ ಕೇಸುಗಳು, ಅಪರಾಧಗಳು ಏನು ಇಂಥವೆಲ್ಲ ಹೆಚ್ಚಾಗುವಂತ ಸಂಭವ ಇರುತ್ತೆ. ಅದಕ್ಕೆ ಬಿಜೆಪಿ ಪಕ್ಷದ ನಾಯಕರು ತಮ್ಮ ನಾಲಿಗೆಯನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ರಾಜಕೀಯ ಪಕ್ಷಗಳು ಹುಟ್ಟಿದ್ದು ಸಾಮಾಜಿಕವಾಗಿ ಅವನ ಸೇವೆ ಮಾಡೋದಕ್ಕೆ ವಿನಃ ಯಾರನ್ನ ಕೊಲ್ಲೋದಕ್ಕೆ, ಅವ್ರನ್ನ ಯಾರನ್ನ ಹೊಡೆಯೋದಕ್ಕೆಲ್ಲ. ನೀವು ಗುಂಡಾಗಿರಿ ಮಾಡೋದಿತ್ತು ಅಂತ ಹೇಳಿದ್ರೆ ದಯಮಾಡಿ ಬಹಿರಂಗವಾಗಿ ಪಕ್ಷವನ್ನು ಬಿಟ್ಟು ಹೊರಗೆ ಬಂದು ಗುಂಡಾಗಿರಿ ಮಾಡ್ರಿ. ಅದು ಬಿಟ್ಟು ಒಬ್ಬ ಶಾಸಕನಾಗಿ, ಒಬ್ಬ ಮಾಜಿ ಮಂತ್ರಿಯಾಗಿ ಎಲ್ಲ ಒಂದ್ ಕಡೆ ಹೇಳ್ತಾರೆ. ನಮ್ಮ ಬಾಗಲಕೋಟೆ ಜಿಲ್ಲೆಯವರೊಬ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಲ್ಲಕ್ಕೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ ಅಂತ ಮಾತಾಡ್ತಾರೆ. ಹಂಗಾದ್ರೆ ಆತಪ್ಪ, ನಿನಗೆ ಯೋಗ್ಯತೆ ಇದ್ದಾವ ನಮ್ಮ ಬಾಗಲಕೋಟೆ ಒಳಗೆ ಈ ನಿರ್ದೋಷ ಯುವಕರದು, ರೈತರದು, ಕಾರ್ಮಿಕರ ಏನ ಜಮೀನನ್ನ ಲೂಟ ಮಾಡಿದ್ದಿ ಅದನ್ನು ಕೊಟ್ಟು ಯೋಗ್ಯತೆ ಬರುವಂತ ನಾಯಕ ಅಂತ ಅನಿಸ್ಕೊಂಡ್ಬಿಡು. ನಾವು ನಾಳೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಿನ್ನ ಹಿಂದೆ ಬರ್ತೀವಿ. ಅದು ಬಿಟ್ಟು ಒಬ್ಬ ರಾಷ್ಟ್ರದ ನಾಯಕರಿಗೆ ಅವಮಾನ ಆಗೋ ರೀತಿಯಾಗಿ ಮಾತಾಡಿದ್ರೆ ಬರುವಂತ ಸಮಯದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಸುಮ್ಮನೆ ಇರೋದಿಲ್ಲ. ಬರುವಂತ ಸಮಯದಲ್ಲಿ ತಕ್ಕ ಪಾಠ ಕಲಿಸ್ಬೇಕಾಗುವಂತ ಎಚ್ಚರಿಕೆಯನ್ನು ಕೊಟ್ಟು ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.